ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಪ್ರತಿದಿನ ನಮ್ಮ ದುನಿಯಾ ಒಂದಿಲ್ಲೊಂದು ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇದೆ. ಇವತ್ತಿನ ನಮ್ಮ ದುನಿಯಾ ವಿಶೇಷ ನಾಮಬಲ. ವೀಕ್ಷಕರೇ, ಅದೃಷ್ಟದ ಸಂಬಂಧ ಹೆಸರನ್ನ ಬದಲಿಸಿಕೊಳ್ಳುವುದು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ. ಹಾಗಾದ್ರೆ ಹೆಸರು ಅದೃಷ್ಟವನ್ನ ಸೂಚಿಸುತ್ತಾ? ಹೆಸರಿಂದ ಅದೃಷ್ಟವನ್ನ ಒಲಿಸಿಕೊಳ್ಳಬಹುದಾ? ನೋಡೋಣ ಇಂದಿನ ದುನಿಯಾ ವಿಶೇಷದಲ್ಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಗುರೂಜಿ ಶ್ರೀ ರಾಮಸ್ವಾಮಿ ದೇವಿಶ್ರೀ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಅವರಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ನನ್ನ ಸಂಶಯವನ್ನ ಕ್ಲಿಯರ್ ಮಾಡ್ಕೋತೀನಿ. ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳು ಅನ್ನೋದಕ್ಕಿಂತನೂ ನಾಮಕರಣ ಅನ್ನೋ ಒಂದು ಕಾರ್ಯ ಏನಿದೆ, ಅಕ್ಕಿಯಲ್ಲಿ ಸುವರ್ಣ ಕಡ್ಡಿಯಿಂದ ಆ ಒಂದು ಹೆಸರನ್ನ ಬರೆದು ಒಂದು ಪದ್ಧತಿ ಇದೆ, ಆಚರಣೆ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾಮವನ್ನು ಬದಲಿಸಿಕೊಳ್ಳೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಂತ ಅನ್ಸೋದಿಲ್ವಾ? ಅದೃಷ್ಟ ಒಲಿಯುತ್ತಾ ನಿಜಕ್ಕೂ ಅಂತ? ಖಂಡಿತ. ನೋಡಿ, ಇದಕ್ಕೂ ಒಂದು ಆಧಾರಗಳಂತಂದಾಗ ಮನುಷ್ಯ ಅನ್ನೋದು ಜೀವನದಲ್ಲಿ ಹುಟ್ಟಿದ ತಕ್ಷಣ ಒಂದು ಹೆಸರು ಅನ್ನೋದು ಇರಲೇಬೇಕು. ಇಲ್ಲಿ ಹೋದ್ರೆ ಸೂಚನೆ ಕೊಡೋದಕ್ಕಾಗೋದಿಲ್ಲ, ಇಂಥ ವ್ಯಕ್ತಿ ಅಂತ ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ನಾಮಕರಣ ಅಂತ ಬಂದಾಗ 5 ಹೆಸರುಗಳನ್ನ ಇಡ್ತಾರೆ. ಒಂದು ನಕ್ಷತ್ರ ನಾಮ, ಸಂವತ್ಸರ ನಾಮ, ವ್ಯವಹಾರ ನಾಮ, ಪ್ರಿಯನಾಮ, ಜನ್ಮನಾಮ ಅಂತ ಹೇಳಿ 5 ಹೆಸರುಗಳು ಒಬ್ಬ ಮನುಷ್ಯನಿಗೆ ಬರುತ್ತೆ. ಈ 5 ಹೆಸರುಗಳಿಗೂ ಒಂದೊಂದು ತನ್ನದೇ ಆದಂತ ಒಂದು ಶಕ್ತಿ ಇರುತ್ತೆ. ಈ ಶಕ್ತಿ ಅನ್ನೋದ್ರ ಬಗ್ಗೆ ನಾವು ಈ ಹೆಸರುಗಳನ್ನ ಜೋಡಣೆ ಮುಖಾಂತರ ನಾವು ಮಾಡಬಹುದು. ಶಕ್ತಿ ಅನ್ನೋದ್ರ ಬಗ್ಗೆ ಅದು ಬೇರೆ ಕಾನ್ಸೆಪ್ಟ್ ಬರುತ್ತೆ. ಈ ತನ್ನದೇ ಆದಂತ ಈಗ ವ್ಯವಹಾರ ನಾಮ ಅಂತ ಹೇಳ್ತೀವಿ, ನಾವು ಎಲ್ಲಿ ಕರೀತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಇದೆಲ್ಲ ವ್ಯವಹಾರ ನಾಮ ಎಲ್ಲಾ ಜನಗಳಲ್ಲಿ ಇರುತ್ತೆ. ಮತ್ತೆ ಪ್ರಿಯನಾಮ, ಪ್ರಿಯನಾಮ ಅಂದಿದ ತಕ್ಷಣ ಈ ಶಾರ್ಟ್ ಆಗಿ ಚಿಂಟು, ಪಿಂಟು, ಗಿಂಟು ಅಂತ ಇಟ್ಕೊಂಡಿರ್ತಾರೆ. ಈ ಒಂದು ನಾಮ ಅಂತಾನೆ ಹೇಳ್ಬೋದು. ಕೆಲವರು ಮನೆ ದೇವರ ಹೆಸರನ್ನು ಸಹ ಅಲ್ಲಿ ಇದಕ್ಕೆ ಅನ್ವಯಿಸ್ತಾರೆ. ಮತ್ತೆ ಇನ್ನೊಂದು ಮಾಸನಾಮ, ಯಾವ ತಿಂಗಳಲ್ಲಿ ಅಂತಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಈ 12 ಮಾಸಗಳಿಗೂ ಒಬ್ಬೊಬ್ಬ ಭಗವಂತ ಅಧಿಪತಿ ಇದ್ದಾನೆ. ಈ 12 ಮಹಾವಿಷ್ಣುಗಳು ಅಧಿಪತಿ ಅಂತ ಹೇಳ್ತೀವಿ. ಆ ಒಂದೊಂದು ನಾಮವನ್ನು ಇಡಬೇಕಾಗುತ್ತೆ. ಮತ್ತೆ ನಕ್ಷತ್ರನಾಮ, ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ಪ್ರಥಮಾಕ್ಷರವನ್ನು ತಗೊಂಡು ಅಥವಾ ಯಾವ ಪಾದದಲ್ಲಿ ಹುಟ್ಟಿರೋ ಅಕ್ಷರವನ್ನು ತಗೊಂಡು ಮಾಡುವಂಥದ್ದು. ಮತ್ತೆ ಸಂವತ್ಸರ ನಾಮ, ಯಾವ ಸಂವತ್ಸರದಲ್ಲಿ ಹುಟ್ಟಿದಾನೋ ಆ ಸಂವತ್ಸರಾಧಿಪತಿಯ ನಾಮವನ್ನ ಸೂಚನೆ ಮಾಡುವಂಥದ್ದು. 5 ವಿಧಗಳಲ್ಲಿ ನಾಮಕರಣ ಮಾಡ್ತಾರೆ ಒಂದು ನಾಮಕರಣ ಕಾರ್ಯಕ್ರಮದಲ್ಲಿ. ಈ ನಾಮಕರಣ ಅಂತ ಮಾಡಬೇಕಾದ್ರೆ ಮುಹೂರ್ತ ಅನ್ನೋದು ಒಂದು ನಿಶ್ಚಯ ಮಾಡ್ತಾರೆ. ನೋಡಿ, ಮುಹೂರ್ತ ಅನ್ನೋದು ಹುಟ್ಟೋದಕ್ಕೆ ಮುಹೂರ್ತ ಇಲ್ಲ, ಭಗವಂತ ಯಾವಾಗಾದ್ರೂ ಹುಟ್ಟಿಸಬಹುದು. ಇದಕ್ಕೆ ಮುಹೂರ್ತನೇ ಇಲ್ಲ. ಇತ್ತೀಚಿನ ಕಾಲದಲ್ಲಿ ಈ ಮುಹೂರ್ತದಿಂದ ಮಗು ಹುಟ್ಟೋ ಒಂದು ಇದರಿಂದ ನಮ್ಗೆ ಅದೃಷ್ಟ ಬರುತ್ತೆ ಅಂತ ಹೇಳಿ ಕೆಲವು ಟೈಮ್ ಫಿಕ್ಸ್ ಮಾಡಿ ಅದು ತೆಗಿತಾರೆ. ತುಂಬಾ ಕರ್ಮ, ಮಹಾಪಾಪ ಅಂತ ಹೇಳ್ಬೋದು. ಭಗವಂತ ಯಾವಾಗ ಕೊಡ್ತಾನೆ ಅದನ್ನ ತಗೊಂಡ್ರೆ ನಮ್ಗೇನು ಆಗೋದಿಲ್ಲ. ಆದ್ರೆ ನಾವೇ ಇಚ್ಛಾಪೂರ್ವಕವಾಗಿ ನಾವು ಕಿತ್ಕೊಂಡಾಗ ಏನಾಗುತ್ತೆ, ಸ್ವಾರ್ಥ ಅನ್ನೋದು ಬಂತು. ಸ್ವಾರ್ಥದಲ್ಲಿ ನಾವು ಎಷ್ಟು ಧರ್ಮ ಮಾಡಿದ್ರು ಸಹ ನಮ್ಗೆ ಅದರಿಂದ ಒಳಿತಾಗೋದಿಲ್ಲ. ಇದರಿಂದ ಇಲ್ಲಿ ನಾವು ಏನ್ ಹೇಳ್ಬೋದು, ಮುಹೂರ್ತವನ್ನ ಒಂದು ನಿಶ್ಚಯ ಮಾಡಿ ಆ ಸಮಯಕ್ಕೆ ನಾವು ಅಕ್ಕಿಯಲ್ಲಿ ನೀವು ಹೇಳದ ಹಾಗೆ ಆ ಒಂದು ಜೇನುತುಪ್ಪವನ್ನು ತಗೊಂಡು ನಂತರ ಅಕ್ಕಿಯಲ್ಲಿ ಅದನ್ನ ನಿರ್ಮಾಣ ಮಾಡಿ ಅದಕ್ಕೊಂದು ಭಗವಂತನ ಆವಾಹನೆ ಮಾಡಿ ಪೂಜೆ ಮಾಡಿ ಕಿವಿಯಲ್ಲಿ ಹೇಳಿಸ್ತಾರೆ ನಾಮಕರಣ. ಇದು ಒಂದು ಸಂಪ್ರದಾಯ, ಇದೊಂದು ಗೌರವ. ಇದಕ್ಕೆ ಮುಹೂರ್ತ ನೋಡೇ ಫಿಕ್ಸ್ ಮಾಡ್ತಾರೆ, ನಕ್ಷತ್ರ, ರಾಶಿ ಇದೆಲ್ಲ ಕೊಂಡು ಅವರಿಗೆ ಪಂಚಕ ಶುದ್ಧಿ ಅಂತ ಹೇಳ್ತೀವಿ. ಈ ಪಂಚಕ ಶುದ್ಧಿಯನ್ನ ವರ್ತನೆ ಮಾಡಿ ಪಂಚಕ ಶುದ್ಧಿಯನ್ನ ತೋರಿಸಿ ಅದಾದ ನಂತರ ಯಾವುದು ಹಾಗೆ ಬರುತ್ತೆ ಅಂತ ಮಾಡಿ ಮುಹೂರ್ತ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಹೆಸರನ್ನ ಚೇಂಜ್ ಮಾಡ್ತಾರೆ. ಅದು ಯಾವ ರೀತಿ ಬಲ ಬರುತ್ತೆ ಅಂತ ನೋಡಿ. ಯಾವ ರೀತಿ ಬಲ ಬರುತ್ತೆ, ವ್ಯವಹಾರ ನಾಮ ಅಂತ ತಗೊಳ್ಳೋಣ. ವ್ಯವಹಾರ ನಾಮ, ಜನ್ಮನಾಮ ಯಾರು ಚೇಂಜ್ ಮಾಡಲ್ಲ, ವ್ಯವಹಾರ ನಾಮ ಮಾತ್ರನೇ. ಈ ನಕ್ಷತ್ರ ನಾಮ ಭಗವಂತನೇ ಕೊಟ್ಬಿಡ್ತಾನೆ, ಇಂಥ ನಕ್ಷತ್ರ, ಅದನ್ನ ಯಾರು ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಈ ವ್ಯವಹಾರ ನಾಮ ಅಂತ ಬಂದಾಗ ನಾವು ಕರೆಯೋದ್ರ ಮೇಲೆ ಹೋಗುತ್ತೆ. ಈಗ ಜಗದೀಶ ಅಂತ ಇರುತ್ತೆ. ಈ ಜಗದೀಶ ಅಂತಂದಾಗ ಅವ್ರಿಗೆ ಜಗ್ಗು ಜಗ್ಗು ಅಂತ ಕರೀತಾರೆ. ಆ ರೀತಿ ಕರೆದ್ರೆ ಏನಾಗುತ್ತೆ, ಅವನ ಜೀವನ ಬಕೆಟ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅವ್ನು ಪೂರ್ತಿ ಕರೀತಾ ಇಲ್ಲ ಯಾರು ಜನಗಳು. ಈ ಪೂರ್ತಿ ಯಾವಾಗ ಕರೆಯಲ್ವೋ ಅವನಿಗೆ ಸ್ಥಾನ ಬಲ ಅನ್ನೋದು, ಆ ಹೆಸರಿನ ಬಲ ಅವನ ಮೇಲೆ ಒತ್ತಡ ಆಗೋದಿಲ್ಲ. ಅದಕ್ಕೆ ಹೆಸರನ್ನ ಪೂರ್ತಿಯಾಗಿ ಕರೀಬೇಕು. ಹಾಗಾದ್ರೆ ಗುರುಜಿ, ಒಂದು ಪ್ರಶ್ನೆ, ವ್ಯವಹಾರದ ಒಂದು ನಾಮದ ಬದಲಾವಣೆಯಿಂದ ಅದೃಷ್ಟ ನಿರ್ಧಾರ ಆಗುತ್ತಾ? ಹಾಗಾದ್ರೆ ಹೌದು, ಖಂಡಿತ ಆಗುತ್ತೆ. ಇದನ್ನ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಒಂದು ವ್ಯವಹಾರ ನಾಮ ಅವನು ಎಲ್ಲೇ ಹೋಗ್ಲಿ ಒಂದು ಹೆಸರನ್ನ ಸೂಚನೆ ಮಾಡಿ 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 ಆ ಹೆಸರಿಗೆ ಒಂದು ಶಕ್ತಿ ಇರುತ್ತೆ. ಈಗ ನಾವು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ, ಸ್ಥಾನಬಲ ಅಲ್ಲಿದೆ, ಅಲ್ಲೇನೋ ಒಂದು ಶಕ್ತಿ ಇದೆ ಅಂತ. ಆ ರೀತಿ ಒಂದು ಹೆಸರಿಗೂ ಒಂದು ಶಕ್ತಿ ಇದೆ. ಆ ಹೆಸರಿನಲ್ಲಿ ನಾವು ನೋಡಿ ಸಂಖ್ಯೆಗಳು ಅಂತ ಹೇಳ್ತೀವಿ, ಒಂದು ಮಂತ್ರವನ್ನ ಹೇಳ್ತೀವಿ. ಮಂತ್ರದಲ್ಲಿ ಏನಿದೆ, ಅಕ್ಷರಗಳೇ ಇದೆ. ಆ ಮಂತ್ರಕ್ಕೆ ಯಾಕೆ ಅಷ್ಟೊಂದು ಶಕ್ತಿ? ನಾವು ಯೋಚನೆ ಮಾಡಬೇಕು. ಆ ಶಬ್ದದ ಅಲೆಗಳ ಮುಖಾಂತರನೇ ಆತನ ಮೆದುಳಿನ ಕ್ರಿಯೆಗೆ ಹೋಗಿ ತಟ್ಟಿ ಅದು ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅದನ್ನ ಮಾಡುತ್ತೆ ಅಂತ ಹೇಳಿ ಮಂತ್ರಗಳು ಹೇಳುತ್ತೆ. ಇದೊಂದು ವಿಜ್ಞಾನ ಅಂತ ಹೇಳ್ಬೋದು. ಅದೇ ಒಂದು ಹೆಸರಿಗೂ ಸಹ ಮಂತ್ರಕ್ಕಿರತಕ್ಕಂಥ ಶಕ್ತಿ ಹೆಸರಿಗೆ ಇರುತ್ತೆ. ಆ ಹೆಸರನ್ನ ಆತನಿಗೆ ಜೋಡಣೆ ಮಾಡಿ ಅದರಿಂದ ಕರೆಯೋದ್ರಿಂದ ಖಂಡಿತವಾಗಿ ಅದೃಷ್ಟ ಬರುತ್ತೆ. ಅದೇ ರೀತಿ ಅದೃಷ್ಟ ಅನ್ನೋದಕ್ಕಿಂತ ಆತನ ಹುಟ್ಟಿರ್ತಕ್ಕಂಥ ನಕ್ಷತ್ರ, ರಾಶಿ, ಆತನ ಲಕ್ಕಿ ನಂಬರ್ ನಾವು ಏನ್ ಹೇಳ್ತೀವಿ ಅದಕ್ಕೆ ಆ ಹೆಸರು ಜೋಡಣೆ ಆಗಬೇಕು. ಯಾವ ಹೆಸರು ಕೆಟ್ಟ ಹೆಸರೇನಿಲ್ಲ, ಆದ್ರೆ ಜನನ ಕಾಲಕ್ಕೆ ಅವನಿಗೆ ಆ ಹೆಸರು
ಪರ್ಟಿಕ್ಯುಲರ್ ಸೂಟೇಬಲ್ ಆಗಬೇಕು. ಈಗ ನಾವು ಜ್ಯೋತಿಷದ ಮುಖಾಂತರ ಹೇಳ್ತೀವಿ ಏನಂತ, ಶನಿ ಮತ್ತೆ ಈ ಒಂದು ಸೂರ್ಯ ಶತ್ರುಗಳು ಅಂತ. ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ, ಮಕರ ಲಗ್ನದಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಾನೆ, ಆದ್ರೆ ಹೆಸರು ಮಾತ್ರ ಪಾಪ ಸಿಂಹ ರಾಶಿಯಲ್ಲಿ ಹೆಸರಿಟ್ಟಿರ್ತಾರೆ. ಅಥವಾ ಭಗವಂತನೇ ಹುಟ್ಟಿಸಿರ್ಬೋದು, ಮಕರ ರಾಶಿಯಲ್ಲಿ ಲಗ್ನದಲ್ಲಿ ಹುಟ್ಟಿರ್ತಾನೆ, ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಾನೆ ನಕ್ಷತ್ರದಲ್ಲಿ. ಆಗ ಏನಾಗುತ್ತೆ, ಆ ಹೆಸರನ್ನು ಇಟ್ಟಾಗ ತುಂಬಾ ತೊಂದರೆಗಳು ಆಗಿದೆ, ಆ ಮನುಷ್ಯ ಉದ್ಧಾರನೇ ಆಗಿಲ್ಲ. ಎಷ್ಟೋ ಜನ ತುಂಬಾ ತೊಂದರೆಗಳು ಅನುಭವಿಸ್ತಾರೆ, ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ, ತುಂಬಾ ಪೈನ್ಸ್ ಆಗ್ತಾ ಇರುತ್ತೆ, ಎಲ್ಲಾ ವಿಚಾರದಲ್ಲೂ ಅದನ್ನ ಒತ್ತಡಗಳು ಬೀಳ್ತಾ ಇರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದಿದೆ. ನಾವು ಈ ಸಂಖ್ಯಾಶಾಸ್ತ್ರ ಮುಖಾಂತರ ನಾವು ಈ ದಿನ ಹೋಗ್ತಾ ಇರಬೇಕಾದ್ರೆ ಈ ನಾಮಬಲ ಅನ್ನೋದು ಅಕ್ಷರಗಳ ಜೋಡಣೆ ಇದೆಯಲ್ವಾ, ಎಲ್ಲಿ ಶತ್ರು ಗ್ರಹಗಳಿರಬೇಕು, ಎಲ್ಲಿ ಮಿತ್ರ ಗ್ರಹಗಳಿರಬೇಕು, ಅಕ್ಷರಗಳನ್ನು ಜೋಡಿಸಿದಾಗ ಖಂಡಿತವಾಗಿ ಅದರಿಂದ ನಾಮಬಲದಿಂದ ಆತನಿಗೆ ಶಕ್ತಿನೂ ಬರುತ್ತೆ, ಅದೃಷ್ಟನೂ ಬರುತ್ತೆ, ಆತ ಪ್ರಪಂಚದಲ್ಲಿ ಮೇಲೆ ಬರೋದಕ್ಕೆ ಅನುಕೂಲನೂ ಆಗ್ಬೋದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಇದೆ ಅಂತಾನೆ ಹೇಳ್ಬೋದು. ಇದು ಹೆಸರಿನ ಅದೃಷ್ಟದ ಬಗ್ಗೆ ನೀವೇನು ಹೇಳ್ತೀರಾ ಇವತ್ತಿನವರೇ? ನಿಜವಾಗ್ಲೂ ತುಂಬಾ ಅದೃಷ್ಟ ಬರುತ್ತೆ. ಹೆಸರು ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಜನ ಚೆನ್ನಾಗಿದ್ದಾರೆ. ಹೆಸರನ್ನ ಚೇಂಜ್ ಮಾಡ್ಕೊಂಡೇಬೇಕು ಅಂತೇನಿಲ್ಲ. ಈ ಪೆಟ್ ನೇಮ್ ಕರೆದಾಗ ಕೂಡ ಒಳ್ಳೆ ಯೋಗ ಬರುತ್ತೆ. ಅದು ಪೆಟ್ ನೇಮ್ ಕರೆಕ್ಟ್ ಆಗಿರೋ, ಆಮೇಲೆ ಚೆನ್ನಾಗಿರೋ ಹೆಸರನ್ನ ಅರ್ಧ ಕರೀತಾರಲ್ಲ, ಈ ಲೊಕೇಶನ್ ಹೆಸರು ಲೋಕಿ ಅಂತ ಕರೆಯೋದು, ಇನ್ನೂ ತುಂಬಾ ಪೆಟ್ ನೇಮ್ ಹೆಸರು ಕರೀತಾರಲ್ಲ, ಅವೆಲ್ಲವೂ ಕೂಡ ಕೆಟ್ಟತನ ಸಿಗಾಕಿನತ್ತೆ. ತುಂಬಾ ಅಂದ್ರೆ ನೇಮ್ ಹೇಗೆ ಇಟ್ಕೋಬೇಕು ಅಂದ್ರೆ, ಅವ್ರ ಅದೃಷ್ಟ ದಿನ ಹುಟ್ಟಿರ್ತಾರಲ್ಲ ಆ ಡೇಟಿಗೆ ಅವ್ರ ಲಕ್ಕಿ ನಂಬರ್ನೇ ನೇಮ್ ಆಗಿ ಮಾಡಬೇಕು. ಇವಾಗ 1ನೇ ತಾರೀಕು ಯಾರು ಹುಟ್ಟಿರ್ತಾರೆ ಇದೇ ತಿಂಗಳಲ್ಲಿ ಇದ್ರೆ ಅವರಿಗೆ 4ನೇ ನಂಬರ್ ತುಂಬಾ ಲಕ್ಕಿ. 4, 3 ಎಲ್ಲ. ಈ 4ನೇ ನಂಬರ್ ಯಾವುದು, ಎಂ ಬರುತ್ತೆ, ಡಿ ಬರುತ್ತೆ, ಆಮೇಲೆ 1 ಎ ಬರುತ್ತೆ. ಇಂಥ ಲೆಟ್ರಿಂದ ಅವ್ರು ಇವತ್ತಿನ 1ನೇ ತಾರೀಕು 7ನೇ ತಿಂಗಳು 2011 ಎಲ್ಲವೂ ಕೂಡಿದ್ರೆ ಲಾಸ್ಟ್ ನಂಬರ್ 3 ಬರುತ್ತೆ. ಆ ಡೇಟನ್ನ 3 ಮಾಡಿದ್ರೆ ಇವ್ರಿಗೆ ಏನು ಲಕ್ಕಿ ನಂಬರ್ ಅಂದ್ರೆ 1 ಲಕ್ಕಿ ನಂಬರು, ಆಮೇಲೆ 9 ಲಕ್ಕಿ ನಂಬರು, ಆಮೇಲೆ 3 ಲಕ್ಕಿ ನಂಬರ್. ಈ ತರ ಒಂದು ನಂಬರ್ ಇಡಬೇಕು. ಇವರಿಗೆ ಎಗನಿಸ್ಟ್ ಯಾವ್ದು ಗೊತ್ತಾ, 6 ಎಗನಿಸ್ಟ್. 6ನೇ ನಂಬರ್ ಅಲ್ಲಿ ನೇಮ್ ಬಂದಾಗ ಏನಾಗುತ್ತೆ ಗೊತ್ತಾ, 1ಕ್ಕೂ ಕೂಡ 6 ಎಗನಿಸ್ಟ್ ಆಗಿರುತ್ತೆ. 50 ಭಾಗ ಎಗನಿಸ್ಟ್ ಆಗಿರುತ್ತೆ. 3 ತುಂಬಾ ಎಗನಿಸ್ಟ್ ಆಗಿರುತ್ತೆ. ಇಂಥ ನಂಬರ್ ಅಲ್ಲಿ ನೇಮ್ ಇಟ್ಟಾಗ ಏನಾಗುತ್ತೆ ಗೊತ್ತಾ, ಮಾಡೋ ಕೆಲಸ ಎಲ್ಲ ತೊಂದರೆಗಳು, ಮನೇಲಿ ಮಾತಾಡಿದ್ರು ಕೂಡ ತೊಂದರೆ, ಹೊರಗಡೆ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡಿದ್ರು ತೊಂದರೆ, ಎಲ್ಲವೂ ಲಕ್ಕಿಯಾಗಿ ಲಕ್ಕಿ ದಿನವಾಗಿ ಲಕ್ಕಿ ನಂಬರ್ ಆಗಿ ಬಂದಾಗ ಲಕ್ಕಿಯಾಗಿ ಇರ್ತಾರೆ, ಯಾವಾಗಲೂ ಚೆನ್ನಾಗಿರ್ತಾರೆ. ಗುರುಗಳೇ, ಪಟ್ಟಣಕ್ಕೆ ಬರೋ ಓದೋ ಹುಡುಗ ಚೇತನ್ ಕುಮಾರ್ ಆಗ್ಬಿಡ್ತಾನೆ, ಚಂಗಪ್ಪ ಇದ್ದವನು. ಈ ರೀತಿಯ ಬದಲಾವಣೆಗಳನ್ನು ಕೂಡ ನೋಡ್ತೀವಿ. ಸೊ ಪುರಾಣ ನಾವು ನೋಡೋದಾದ್ರೆ ಶೂರ್ಪನಖಿ ಇರ್ಬೋದು, ಅವರೆಲ್ಲ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿಲ್ಲ. ಆಗಿಲ್ಲದ ಟ್ರೆಂಡ್ ಈಗ ಯಾಕೆ ಇಲ್ಲ? ಖಂಡಿತವಾಗ್ಲೂ ಆಗ್ಲೂ ಇದಿತ್ತು, ಆದ್ರೆ ಅವರು ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಅವಶ್ಯಕತೆ ಇರ್ಲಿಲ್ಲ ಆ ಸಮಯದಲ್ಲಿ. ನೋಡಿ, ಪುರಾಣಗಳಲ್ಲಿ ನಾವು ಹಿಂದೆ ಹೋದಾಗ ಇದು ಎಲ್ಲಿಂದ ಬಂತು ಅನ್ನೋದು ನಾವು ಆಧಾರ ತೆಗಿಬೇಕು. ನೋಡಿ, ಪ್ರಪ್ರಥಮದಲ್ಲಿ ಮೊದಲಿಗೆ ಈ ಸಂಖ್ಯಾಶಾಸ್ತ್ರ ಅನ್ನೋದು 7 ವಿಧದಲ್ಲಿ ಇದೆ. 7 ತರ ಇದೆ, ಒಂದೇ ವಿಧ ಅಲ್ಲ. ಈಗ ಶಾಸ್ತ್ರ ಅನ್ನೋದು ಒಂದೇ ವಿಧ ಅಂತ ಹೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲೇ 7 ವಿಧಗಳಿದೆ. ಒಂದು ಇಬ್ರೋ ವಿಧಾನ ಅಂತ ಹೇಳ್ತಾರೆ, ಇಬ್ರೋ ಕಾಲದಲ್ಲಿ ಹಲ್ ಮಾಡ್ತಾರೆ. ಮತ್ತೆ ಈಜಿಪ್ಟ್ ವಿಧಾನ, ಮತ್ತೆ ಚೀನಾ ವಿಧಾನ, ಮತ್ತೆ ಯುನಿಟ್ ವಿಧಾನ, ಮತ್ತೆ ಜಪಾನ್ ವಿಧಾನ, ಮತ್ತೆ ಗ್ರೀಕ್ ವಿಧಾನ ಮತ್ತು ಹಿಂದೂ ವಿಧಾನ. ಈ ಎಲ್ಲಕ್ಕೂ ತಳಹಾದಿ ಬಂದು ಹಿಂದೂನೇ. ನಾವೀಗ ಫಾರ್ಮುಲಾಸ್ ಬೇರೆ ಬೇರೆ ಇದ್ರೂ ಆನ್ಸರ್ ಒಂದೇ ಬರುತ್ತೆ. ಈಗ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು. ಜ್ಯೋತಿಷ್ಯದಲ್ಲಿ ಸಂಖ್ಯಾಶಾಸ್ತ್ರ ಒಂದು ಭಾಗ, ಆದ್ರೆ ಜ್ಯೋತಿಷ್ಯದಲ್ಲಿ ಹಲವಾರು ವಿಧ. ಈಗ ಶಕುನ ಶಾಸ್ತ್ರ ಅಂತ ಹೇಳ್ತೀವಿ, ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ, ಮತ್ತೆ ಸ್ವಪ್ನಶಾಸ್ತ್ರ ಅಂತ ಹೇಳ್ತೀವಿ. ಇದೆಲ್ಲ ಜ್ಯೋತಿಷ್ಯದ ಅಂಗಗಳು ಅಂತ ಹೇಳ್ಬೋದು. ಅದರಲ್ಲಿ ಒಂದು ಅಂಗ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದ ಮೇಲೆ ಹೆಸರು ಇಟ್ಕೊಳ್ಳೋದು ತುಂಬಾ ಸೂಕ್ತನೇ, ಒಳ್ಳೇದೆ. ಆದ್ರೆ ಪುರಾತನದಲ್ಲಿ ನಾವು ಹೋದಾಗ ಪ್ರಪ್ರಥಮವಾಗಿ ನಾವು ಇದನ್ನ ಲಗದ ಅಂತ ಹೇಳಿ ಒಬ್ಬ ಮಹಾಋಷಿ, ಆ ಋಷಿಯನ್ನ ಪುರಾಣಗಳಲ್ಲಿ ಆತನ ಬರೆದಿರತಕ್ಕಂತ ಒಂದು ಆಧಾರಗಳು ನಮ್ಮ ತಾಳೆ ಗ್ರಂಥಗಳ ಮುಖಾಂತರ ನಮ್ಗೆ ಸಿಕ್ಕಿದೆ. ಲಗದ ಅಂತ ಮಹಾಋಷಿಯೇ ಪ್ರಪ್ರಥಮವಾಗಿ ಸಂಖ್ಯಾಶಾಸ್ತ್ರನ ಸೃಷ್ಟಿ ಮಾಡತಕ್ಕಂಥವನು. ಈ ಲಗದ ಅಂತ ಸೃಷ್ಟಿ ಮಾಡಿದಾದ ನಂತರ ಅದನ್ನ ಬರ್ತಾ 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 ಏನಾಯ್ತು, ಪಂಚಪಾಂಡವರಲ್ಲಿ ಕೊನೆಯವನು ಸಹದೇವ ಅಂತ ಹೇಳ್ತಾರೆ. ಈ ಸಹದೇವ ಶಾಸ್ತ್ರ ಅಂತ ಹೇಳಿ ಒಂದು ಗ್ರಂಥ ಬಿಡುಗಡೆ ಆಗುತ್ತೆ ಸಹದೇವನ ಹೆಸರಲ್ಲಿ. ಆ ಗ್ರಂಥ ಬಿಡುಗಡೆ ಆದಾಗ ಆ ಸಹದೇವನ ಹೆಸರಲ್ಲಿ ಆ ಒಂದು ಗ್ರಂಥದಲ್ಲಿ ಗಣಪತಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಅಲ್ಲಿ ಉದ್ಭವ ಆಯಿತು ಸಂಖ್ಯಾಶಾಸ್ತ್ರ. ಅದನ್ನ ವಿಚರಿತ ದಿನೇ ದಿನೇ ಅದು ಸಂಶೋಧನೆ ಮಾಡ್ತಾ ಮಾಡ್ತಾ ಒಬ್ಬೊಬ್ಬರು ಅದನ್ನ ಮಾಡ್ತಾ ಮಾಡ್ತಾ ಗಣಪತಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಮೊಟ್ಟ ಮೊದಲಿಗೆ ಬಂದಿದ್ದು ಅಲ್ಲಿಂದ. ಇದನ್ನ ಏನ್ ಮಾಡಿದ್ರು, ಒಬ್ಬ ನಮ್ಮ ಒಂದು ಸಂಶೋಧನೆಕಾರ ಅಂತಂದ್ರೆ ಫಾರಿನ್ ಕಂಟ್ರೀಸ್ ಕೆಲವೊಂದು ಜನ ನಮ್ಮ ಹಿಂದೂ ಸಂಪ್ರದಾಯಗಳ ಬಗ್ಗೆ, ಧರ್ಮಗಳ ಬಗ್ಗೆ ಕೆಲವು ಪುರಾತನ ಗ್ರಂಥಗಳನ್ನ, ಶಕ್ತಿಗಳನ್ನ, ಮಂತ್ರಗಳನ್ನ ಸಂಶೋಧನೆ ಮಾಡಕ್ಕೆ ಅಂತ ವಲಸೆ ಬರ್ತಾರೆ. ಬಂದಾಗ ಆ ಮನುಷ್ಯ ಏನ್ ಮಾಡ್ದ, ಸಂಶೋಧನೆ ಮಾಡ್ತಾ 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 ಒಬ್ಬ ಬ್ರಾಹ್ಮಣನ ಹತ್ರ ಈ ಗ್ರಂಥ ಸಿಗುತ್ತೆ. ಯಾವುದು ಲಗದ ಮಹಾಋಷಿ ಬರೆದಿರತಕ್ಕಂತ ತಾಳೆ ಗ್ರಂಥ ಒಂದು ಸಿಕ್ಕಿದಾಗ ಆತನ ಒಂದು ಸೈಂಟಿಸ್ಟ್ ಅಷ್ಟು ಕೀರೋ ಅಂತ, ಈ ಕೀರೋ ವಿಜ್ಞಾನಿ ಅಂತ ಹೇಳಿ ಸಂಖ್ಯಾಶಾಸ್ತ್ರದಲ್ಲಿ ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲಿ ಅತ್ಯಂತ ಒಂದು ಹೆಸರನ್ನ ಬಂದಿರತಕ್ಕಂಥ ಈ ಕೀರೋ ಅಂತಾನೆ, ಸಂಖ್ಯಾಶಾಸ್ತ್ರದ ಉನ್ನತ ಪದವಿಯನ್ನು ಬಂದಿರತಕ್ಕಂಥವ್ನು. ಈ ಕೀರೋ ಅನ್ನೋನು ಬಂದು ಒಬ್ಬ ಬ್ರಾಹ್ಮಣ ಹತ್ರ ಸೇರ್ಕೊಂಡು ಆ ಗ್ರಂಥವನ್ನೆಲ್ಲ ಪರಿಶೋಧನೆ ಮಾಡ್ತಾ ಮಾಡ್ತಾ ಆತನಿಗೆ ಆಶ್ಚರ್ಯವಾಯ್ತಂತೆ. ಈ ಭಾರತ ಅನ್ನೋದಕ್ಕೆ ಇಷ್ಟೊಂದು ಹೆಸರು ಏನಕ್ಕೆ ಬಂತಂದ್ರೆ ಭಾರತ ಅನ್ನೋದ್ರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಸಂಖ್ಯಾಶಾಸ್ತ್ರದಿಂದ ಕಂಡುಹಿಡಿದ್ರು. ನೋಡಿ, ಈ ಸಂಖ್ಯಾಶಾಸ್ತ್ರ ಆತನ ಕಲಿತು ವಿದೇಶಗಳಿಗೆ ತಗೊಂಡೋದ. ವಿದೇಶಗಳಿಗೆ ತಗೊಂಡೋಗಿ ಆತನ ಪರಿಪೂರ್ಣವಾಗಿ ಪ್ರಪಂಚವನ್ನೇ ಸಾರದ. ಆದ್ರೆ ನಮ್ಮ ಭಾರತಕ್ಕೆ ಆಗ ಸಂಖ್ಯಾಶಾಸ್ತ್ರ ಉಟ್ಕೊಂಡೇ ಇರಲಿಲ್ಲ.
ಈಗ ಎಷ್ಟೋ ಜನ ಹೇಳ್ತಾರೆ ಜ್ಯೋತಿಷರು, ಇದು ನಮ್ಮದಲ್ಲ, ಇದು ಹಿಂದೂ ಸಂಪ್ರದಾಯದ್ದೇ ಅಲ್ಲ, ಕ್ರಿಶ್ಚಿಯನ್ದಾಗಿರ್ಬೋದು ಅಥವಾ ಬೇರೆ ಮತಗಳದ್ದಾಗಿರ್ಬೋದು, ಬೇರೆ ಒಂದು ಪಾಶ್ಚಾತ್ಯರ ಒಂದು ಜಾತಿಗಳದ್ದು, ನಮ್ಮ ಹಿಂದೂ ಧರ್ಮಗಳಲ್ಲಿ ಇದು ಇಲ್ವೇ ಇಲ್ಲ ಸಂಖ್ಯಾಸ್ತ್ರ ವಾದ ಮಾಡ್ತಕ್ಕಂಥವ್ರು ಇವಾಗ್ಲೂ ಇದ್ದಾರೆ. ಆದ್ರೆ ಇವರಿಗೆಲ್ಲ ಹಿನ್ನೆಲೆ ನೋಡ್ಬೇಕು. ಪುರಾತನವಾಗಿ ನಾವು ಹಿನ್ನೆಲೆ ಏನಿದೆ, ಎಲ್ಲಿಂದ ಎಲ್ಲಿಗೋಯ್ತು, ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ನಾವು ಹೇಳ್ತೀವಿ, ಅದು ನಮ್ಮ ದೇಶದಲ್ಲೇ ಹುಟ್ಟಿರ್ತಕ್ಕಂಥದ್ದು, ಅದು ಸಂಹಿತೆಗಳಲ್ಲಿದೆ, ಔಷಧ ಸಂಹಿತಿನಲ್ಲಿ ಕ್ಲೀನ್ ಆಗಿ ಅದು ವರ್ತನೆ ಮಾಡ್ತೀವಿ. ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಈ ಸಂಖ್ಯಾಶಾಸ್ತ್ರವನ್ನ ಹೊರದೇಶಕ್ಕೆ ಅದನ್ನ ತಗೊಂಡೋಗಿ ಅಲ್ಲಿ ಪ್ರಚಲಿತ ಮಾಡಿ ಅದನ್ನ ಎಷ್ಟೋ ಒಂದು ಇದನ್ನಾಗಿ ಮಾಡಿ ನಂತರ ನಮ್ಮ ದೇಶಕ್ಕೆ ಕಾಪಿ ಮಾಡಿದ್ರು ಅಂತ ಹೇಳ್ಬೋದು. ನಂತರ ಇತ್ತೀಚಿನ ದಿನಗಳಲ್ಲೂ ಮಾರ್ಪಾಟಾಗಿ ಹೆಸರುಗಳನ್ನ ಮಾರ್ಪಾಟಾಗಿ ಬರ್ತಾ ಇದೆ. ಮತ್ತಷ್ಟು ಮಾತಾಡೋಣ. ದುನಿಯಾ ವಿಶೇಷ ನಾಮಗಳ ವಿಶೇಷದಲ್ಲಿ ಒಂದು ಬ್ರೇಕ್ ತಗೋಣ. ಬ್ರೇಕ್ನ ನಂತರ ದುನಿಯಾ ಮುಂದುವರಿಯುತ್ತೆ.